ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್. ನಾವಿದೀವಿ ಹದಿಹರಿಯಕ್ಕೆ ಪ್ರವೇಶ, ರೀಚಿಂಗ್ ದ ಏಜ್ ಆಫ್ ಅಡಲಸೆನ್ಸ್ ಈ ಒಂದು ಪಾಠದಲ್ಲಿ. ಒಂದು ವಾರದ ಅಂತರ ಇದ್ದರಿಂದ ಬಹುಶಃ ಸುಮಾರಷ್ಟು ವಿಷಯಗಳು ನಿಮ್ಗೆ ಮರ್ತಿರಬಹುದು. ಒಂದು ಪುನರ್ವರ್ತನೆ. ಮಾನವರ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತವನ್ನ ತಲುಪುವಂತಹ ಸಮಯ ಈ ತಾರುಣ್ಯ ಅವಸ್ಥೆ. ಅಷ್ಟು ಮಾತ್ರ ಅಲ್ಲದೆ ಪ್ರಥಮ ಬಾರಿಗೆ ಋತುಮತಿ ಆಗುವಂತಹದ್ಕೆ ನಾವು ಅಥವಾ ಪ್ರತಿ ತಿಂಗಳು ಆಗುವಂತಹದ್ಕೆ ಋತುಸ್ರಾವ ಅಂತ ಕರಿತೀವಿ. ಪ್ರಥಮ ಬಾರಿಗೆ ಋತುಮತಿ ಆಗೋದಕ್ಕೆ ಮೆನಾರ್ಚ್ ಅಥವಾ ಋತುಮತಿ ಆಗೋದು ಅಂತ ಹೇಳ್ತೀವಿ. ಕೊನೆಯ ಬಾರಿ ಋತುಚಕ್ರ ನಿಲ್ಲುವಂತಹ ಸಂದರ್ಭದಲ್ಲಿ ಋತುಬಂಧ ಅಥವಾ ಮೆನೋಪಾಸ್ ಅಂತ ಕರಿತೀವಿ. ಇದಾದ ನಂತರ ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತೆ, ಒಂದು ಮಗು ಗಂಡು ಅಥವಾ ಹೆಣ್ಣು ಅನ್ನೋದು ಕ್ರೋಮೋಸೋಮ್ಸ್ ಅಂದ್ರೆ ವರ್ಣತಂತುಗಳ ಮೇಲೆ ಅವಲಂಬಿತವಾಗಿರುತ್ತೆ. ನೆನ್ಪಿದ್ಯಾ? ಈಗ ಗಂಡು ಮಗು ಅಂತ ಹೇಳಿದ್ರೆ ಎಕ್ಸ್ ವೈ ಇರ್ಬೇಕು, ಹೆಣ್ಮಗು ಅಂದ್ರೆ ಎಕ್ಸ್ ಎಕ್ಸ್ ಇರ್ಬೇಕು ಅನ್ನೋದು ನಿಮ್ಗೆ ನೆನ್ಪಲ್ಲಿದೆ ಅಂತ ಭಾವಿಸ್ತೀನಿ. ತಂದೆಯಿಂದ ಎಕ್ಸ್, ತಾಯಿಯಿಂದ ವೈ ದೊರೆತಾಗ ಗಂಡು ಮಗು, ತಂದೆಯಿಂದ ಎಕ್ಸ್, ತಾಯಿಯಿಂದ ಎಕ್ಸ್ ದೊರೆತಾಗ ಹೆಣ್ಣು ಮಗು. ಹೌದಾ? ಇಲ್ಲ, ತಂದೆ ತಾಯಿ ಇವ್ರ ಎಕ್ಸ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ಇದು ತಂದೆಯಿಂದ ಬರುವಂತಹದ್ದು ವೈ. ಅರ್ಥ ಆಯ್ತಾ? ತಂದೆಯಿಂದ ವೈ ಬಂದಾಗ ಗಂಡು ಮಗು ಆಗುತ್ತೆ, ತಂದೆಯಿಂದ ಎಕ್ಸ್ ಬಂದಾಗ ಹೆಣ್ಮಗು ಆಗುತ್ತೆ. ಸೊ ಒಂದು ಮಗು ಗಂಡು ಅಥವಾ ಹೆಣ್ಣು ಅನ್ನೋದು ಅವಲಂಬಿತವಾಗಿರೋದು, ನಿರ್ಧಾರ ಮಾಡೋದು ತಂದೆ. ಸೊ ತಂದೆಯಿಂದ ಉಂಟಾಗುವಂತಹ ಬಳುವಳಿ ಇದು. ಒಂದು ಮಗು ಗಂಡು ಅಥವಾ ಹೆಣ್ಣು ಅಂತ ತಿಳ್ಕೊಳೋದು ತಂದೆಯಿಂದ. ಸೊ ಆದ್ರಿಂದ ಹಿಂದೆಲ್ಲ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ ತಪ್ಪಾದಂತಹ ಗ್ರಹಿಕೆ, ತಿಳುವಳಿಕೆ ಇತ್ತು. ಏನು, ಒಂದು ಮಗು ಗಂಡು ಮಗು ಹುಟ್ಬಿಡ್ತಾ, ಗಂಡ್ ಹೆತ್ಬಿಟ್ಲಪ್ಪ ತಾಯಿ, ಹೆಣ್ಮಗು ಹುಟ್ತಾ, ಅಯ್ಯೋ ಹೆಣ್ ಹೆತ್ಬಿಟ್ಲಲ್ಲ ಅಂತ. ಆದ್ರಿಂದ ಗಂಡು ಅಥವಾ ಹೆಣ್ಣು ಮಗುವಾಗಿ ಬೆಳೆಯೋದು ನಿಷೇಚನಗೊಂಡಂತಹ ಅಂಡದಿಂದ. ಅದಕ್ಕೆ ಆ ಒಂದು ಅಂಡವನ್ನು ನಿರ್ಧಾರ ಮಾಡೋದು ತಂದೆಯೇ ಆಗಿರ್ತಾರೆ. ಗೊತ್ತಾಯ್ತಾ? ತಂದೆಯ ಲಿಂಗ ವರ್ಣ ತಂತುಗಳು ಹುಟ್ಟಲಿರುವಂತಹ ಮಗುವಿನ ಲಿಂಗವನ್ನ ನಿರ್ಧರಿಸುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಾ. ಆದ್ರಿಂದ ತಾಯಿಯು ಆಕೆಯ ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣವಾಗಿರ್ತಾಳೆ ಅನ್ನುವಂತಹ ನಂಬಿಕೆ ಸಂಪೂರ್ಣವಾಗಿ ತಪ್ಪು. ಇಟ್ಸ್ ಅ ವೆರಿ ಬಿಗ್ ಮಿತ್, ಫಾಲ್ಸ್. ಆದ್ರಿಂದ ಒಂದು ಹೆಣ್ಣನ್ನ ದೂಷಿಸೋದು ನ್ಯಾಯಸಮ್ಮತವಲ್ಲ. ಓಕೆ, ಸೊ ಈಗ ಮುಂದುವರಿತಾ ನಾವ್ ಏನನ್ನ ಕಲಿತಾ ಇದ್ದೀವಿ? ಲೈಂಗಿಕ ಹಾರ್ಮೋನ್ಗಳು ಮತ್ತು ಲೈಂಗಿಕ ಹಾರ್ಮೋನ್ಗಳಲ್ಲದೆ ಇತರ ಹಾರ್ಮೋನ್ಗಳು ಯಾವ್ಯಾವ್ದಿರುತ್ತೆ. ಹಾರ್ಮೋನ್ಸ್ ಅದರ್ ದ್ಯಾನ್ ಸೆಕ್ಸ್ ಹಾರ್ಮೋನ್. ಈಗ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಮಕ್ಳೇ, ನೀವೆಲ್ಲ ಪೇಜ್ ನಂಬರ್ 44 ನೋಡಿದಾಗ, open your textbook. When you go to page number 44, ಈ ತರ ಒಂದು ಇಮೇಜ್ ಅನ್ನ ಕಾಣ್ತೀರಾ. ಹೌದಾ? ದೇಹದ ವಿವಿಧ ಅಂಗಗಳಲ್ಲಿ ಕಾಣಬಹುದು. ಪಿಟ್ಯೂಟರಿ ಗ್ರಂಥಿ, ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ರಂಥಿ, ಮೆದೋಜೀರಕ ಗ್ರಂಥಿ. ಮೆದೋಜೀರಕ ಗ್ರಂಥಿ ಅಂದ್ರೆ ವೆರಿ ಗುಡ್, ಪ್ಯಾಂಕ್ರಿಯಾಸ್. ಅಡ್ರಿನಲ್ ಗ್ರಂಥಿ, ಕಿಡ್ನಿಯ ಮೇಲೆ ಕಾಣ್ತಾ ಉಂಟಲ್ಲ, ಇದು ಅಡ್ರಿನಲ್ ಗ್ರಂಥಿ. ಸ್ತ್ರೀ ಆಗಿದ್ರೆ ಅಂಡಾಶಯ ಈ ಭಾಗದಲ್ಲಿ ಇರುತ್ತೆ, ಪುರುಷ ಆಗಿದ್ರೆ ವೃಷಣ ಈ ಭಾಗದಲ್ಲಿ ಕಾಣ್ತಾ ಹೋಗಬಹುದು. ಓಕೆ, ಸೊ ಇದು ಮಾನವನ ದೇಹದಲ್ಲಿ ಇರುವಂತಹ ಅಂತಃಸ್ರಾವಕ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಗೆ ವಿಪರೀತವಾದಂತಹ ಹೊಟ್ಟೆ ನೋವಿದ್ಯಪ್ಪ, ಹೊಟ್ಟೆಲೇನೋ ಸೆಳೆತಾ ಇದೆ, ಅಥವಾ ಜೀರ್ಣಕ್ರಿಯೆ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲ, ಪಚನ ಕ್ರಿಯೆ ಆಗ್ತಾ ಇಲ್ಲ, ಹಸಿವು ಆಗ್ತಾ ಇಲ್ಲ, ಹೊಟ್ಟೆಲೇನೋ ಹುಣ್ಣಿದೆ, ಹೊಟ್ಟೆಲೇನೋ ಬ್ಯಾನೆ ಇದೆ, ನಾವ್ ಯಾವ ಡಾಕ್ಟರ್ ಹತ್ರ ಹೋಗ್ತೀವಿ?
ನೋಡಿದಿರಾ, ದವಾಖಾನೆಗಳಿಗೆ ಆಸ್ಪತ್ರೆಗೆಲ್ಲ ಹೋದಾಗ ಎಂಡೋಕ್ರೈನ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಇದು ಅವರು ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಥವಾ ಈ ಅಂತಃಸ್ರಾವಕ ಗ್ರಂಥಿಗಳ ಬಗ್ಗೆ ಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರೆ. ಅದನ್ನ ನಾವು ಎಂಡೋಕ್ರೊನಾಲಜಿ ಅಂತ ಕರಿತೀವಿ. ಯಾರಿಗಾದ್ರೂ ಮುಂದೆ ದೊಡ್ಡವರಾದ್ಮೇಲೆ ಡಾಕ್ಟರ್ ಆಗುವಂತಹ ಆಸೆ ಇದ್ರೆ ಅವರು ಈ ಒಂದು ಸಂಬಂಧಪಟ್ಟಂತಹ ವಿಷಯದಲ್ಲೂ ಕೂಡ ಅವರ ಅಧ್ಯಯನವನ್ನ ನಡೆಸಬಹುದು. ಅರ್ಥ ಆಯ್ತಾ? ಇದು ಏನು? ಅಂತಃಸ್ರಾವಕ ಗ್ರಂಥಿಗಳ ಬಗ್ಗೆ ನಾವು ಮಾಡುವಂತಹ ಅಧ್ಯಯನ. ಈಗ ಅಂತಃಸ್ರಾವಕ ಗ್ರಂಥಿಗಳ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ನಲ್ಲೂ ಡಿಸ್ಕಸ್ ಮಾಡಿದ್ದೆ. ರಿಕ್ವೆಸ್ಟ್ ಯು ಆಲ್ ಟು ಸಿ ದಿಸ್ ಇಮೇಜ್ ಕೇರ್ಫುಲಿ. ಗ್ಲ್ಯಾಂಡ್ಸ್ ಆಫ್ ದ ಎಂಡೋಕ್ರೈನ್ ಸಿಸ್ಟಮ್: pineal gland, pituitary gland, hypothalamus, thymus, thyroid gland, adrenal gland, pancreas, ovaries, testis. ಓವರೀಸ್ ಅಂದ್ರೆ ಗರ್ಭಾಶಯ, ಟೆಸ್ಟಿಸ್ ವೃಷಣ. ಅಡ್ರಿನಲ್ ಗ್ರಂಥಿ ಇದು ಪ್ಯಾಂಕ್ರಿಯಾಗೆ ಮೆದೋಜೀರಕ ಗ್ರಂಥಿ ಅಂತೀವಿ. ಥೈರಾಯ್ಡ್ ಗ್ರಂಥಿ ಇದು ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಕ್ಲೀನ್ ಆಗಿ ನೋಡ್ಕೊಳ್ಳಿ. ದೊಡ್ಡದ್ ಮಾಡ್ಲಾ ಇಮೇಜ್ ನ? ಇದು ಮತ್ತೊಂದು ಅಂತಃಸ್ರಾವಕ ಗ್ರಂಥಿಯ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಡೆಪ್ತ್ ಆಗಿ ನೀವು ನೋಡ್ತಾ ಹೋಗಬಹುದು. ಮಾನವನ ಮೆದುಳಿನ ಈ ಭಾಗದಲ್ಲಿ ಹೈಪೋಫೈಸ್ ಅಂತ ಇರುತ್ತೆ. ಆ ಭಾಗದಲ್ಲಿ ನಾವು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಕಾಣ್ತಾ ಹೋಗಬಹುದು. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನಾವೇನಂತೀವಿ? ಬೆಳವಣಿಗೆಯ ಗ್ಲ್ಯಾಂಡ್ ಅಂತ ಕರಿತೀವಿ. ನಮ್ಮ ಬೆಳವಣಿಗೆಯನ್ನ ನಿರ್ಧಾರಿತವಾಗೋದೇ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ. ಓಕೆ, ಸೊ ಪ್ರತಿಯೊಂದು ಗ್ರಂಥಿಗಳಿಗೂ ತನ್ನದೇ ಆದಂತಹ ಕಾರ್ಯವೈಖರಿ ಇರುತ್ತೆ. ಈ ವೃಷಣಗಳು, ಅಂಡಾಶಯಗಳು ತಮ್ಮ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುವಂತೆ ಪಿಟ್ಯೂಟರಿ ಗ್ರಂಥಿ ಕೂಡ ಸ್ರವಿಸಲ್ಪಡುವಂತಹ ಹಾರ್ಮೋನ್ಗಳನ್ನ ಪ್ರಚೋದಿಸುತ್ತೆ. ಅದು ಪ್ರಚೋದನೆಯನ್ನ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆದ್ರಿಂದ ಪಿಟ್ಯೂಟರಿ ಗ್ರಂಥಿಯು ಅಂತಃಸ್ರಾವಕ ಗ್ರಂಥಿ ಅಂತ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದೀವಿ. ಇದು ಎಲ್ಲಿದೆ? ನಮ್ಮ ಮೆದುಳಿಗೆ ಅಂಟಿಕೊಂಡಿದೆ. ಈ ಪಿಕ್ಚರ್ ಅಲ್ಲಿ ಕಾಣಬಹುದಲ್ಲ, ವೇರ್ ಇಸ್ ಇಟ್ ಅಟ್ಯಾಚ್ ಟು ಆರ್ ಹ್ಯೂಮನ್ ಬ್ರೈನ್ ಅಲ್ವಾ? ಈ ಪಿಟ್ಯೂಟರಿ ಹೊರತಾಗಿ ವೃಷಣಗಳು ಮತ್ತು ಅಂಡಾಶಯಗಳು, ಥೈರಾಯ್ಡ್, ಮೆದೋಜೀರಕ, ಪ್ಯಾಂಕ್ರಿಯಾಸ್ ಮತ್ತು ಅಡ್ರಿನಲ್ ಗಳಂತಹ ಇತರ ಅಂತಃಸ್ರಾವಕ ಗ್ರಂಥಿಗಳು ಏನಿದೆ ನಮ್ಮ ದೇಹದಲ್ಲಿ, ಅದು ಅದರ ಒಂದು ಕಾರ್ಯವೈಖರಿಯನ್ನ ಮಾಡ್ತಾ ಹೋಗುತ್ತೆ. ಈಗ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತಹ ರೋಗ ಅಂತ ಹೇಳಿದ್ರೆ, ನೀವು 6ನೇ ಕ್ಲಾಸ್ ನಲ್ಲಿ ಕಲ್ತಿದ್ದೀರಲ್ಲ, ಯಾವ್ದಾದ್ರು ರೋಗದ ಹೆಸರು? ಗಾಯ್ಟರ್. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಈ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸರಿಯಾಗಿ ಉತ್ಪಾದನೆ ಆಗದೇ ಇದ್ದಾಗ ಉಂಟಾಗುವಂತಹದ್ದು ಗಾಯ್ಟರ್ ಅಥವಾ ಥೈರಾಯ್ಡ್ ಗಳು ಸಮಸ್ಯೆಗಳು. ಅದೇ ರೀತಿ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ, ಶುಗರ್ ಅಲ್ವಾ? ಸೊ ಆ ಕಾಯಿಲೆ ಯಾವಾಗ? ನಮ್ಮ ಮೆದೋಜೀರಕ ಗ್ರಂಥಿಯು ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನ್ ಉತ್ಪಾದನೆ ಆಗ್ಬೇಕು. ನಮ್ಮ ಸಕ್ಕರೆ ಲೆವೆಲ್, ಗ್ಲೂಕೋಸ್ ಲೆವೆಲ್, ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ನಲ್ಲಿ ಇಡೋದಕ್ಕೆ. ಓಕೆ, ಅದೇ ರೀತಿ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ವ್ಯಕ್ತಿ ತುಂಬಾ ಕೋಪಗೊಂಡಾಗ ಅಥವಾ ತೊಂದರೆಗೆ ಈಡಾದಂತಹ ಸಂದರ್ಭದಲ್ಲಿ, ಆತಂಕಕ್ಕೆ ಒಳಗಾದಾಗ ದೇಹವನ್ನ ಒತ್ತಡಕ್ಕೆ ಹೊಂದಾಣಿಕೆ ಮಾಡಲು ಇದು ನೆರವಾಗುತ್ತೆ. ಸೊ ಆಂಗ್ಸೈಟಿ ಅಂತ ಕರಿತೀವಿ. ಸೊ ಅಂತ ಸಮಯದಲ್ಲಿ ಈ ಒಂದು ಗ್ರಂಥಿ ಕಾರ್ಯವೈಖರಿಯನ್ನ ಮಾಡುತ್ತೆ. ಸೊ ಈ ಪಿಟ್ಯೂಟರಿ ಗ್ರಂಥಿಯನ್ನ ನಾನು ಲಾಸ್ಟ್ ಕ್ಲಾಸ್ ನಲ್ಲೂ ಹೇಳಿದ್ದೆ, ಬೆಳವಣಿಗೆಯ ಹಾರ್ಮೋನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಈಗ ಈ ಒಂದು ರೇಷ್ಮೆ ಹುಳು ಗೊತ್ತಲ್ವಾ ನಿಮ್ಗೆ? ರೇಷ್ಮೆ ಹುಳು ಏನಾಗುತ್ತೆ? ಆಗೋಗುತ್ತೆ. ಮತ್ತು ಈ ಕಪ್ಪೆಯ ಜೀವನ ಚರಿತ್ರೆಯನ್ನ ನೀವು ಆಲ್ರೆಡಿ ಕಲ್ತಿದ್ದೀರಾ ಲಾಸ್ಟ್ ಕ್ಲಾಸ್ ನಲ್ಲಿ. ಮೆಟಮಾರ್ಫೋಸಿಸ್ ಬಗ್ಗೆ ಎಲ್ಲ ಕಲ್ತಿದ್ದೀರಾ ಅಲ್ವಾ? ಹೀಗೆ ವಯಸ್ಕ ಪತಂಗ ಅಂದ್ರೆ ಬಟರ್ಫ್ಲೈ ಅಂದ್ರೆ ಚಿಟ್ಟೆ ಆಗಲು
ಹೆಂಗೆ ಡಿಂಬವು ವಿವಿಧ ಹಂತಗಳ ಮೂಲಕ ಹಾದು ಹೋಗ್ಬೇಕು, ಅದೇ ರೀತಿ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲೂ ಕೂಡ ಮೆಟಮೋರ್ಫೋಸಿಸ್ ಅನ್ನುವಂತಹ ಅಂಶ ಇರುತ್ತೆ. ಮೆಟಮೋರ್ಫೋಸಿಸ್ ಅಂದ್ರೆ ರೂಪ ಪರಿವರ್ತನೆ. ಈಗ ಆಗ್ತಾನೆ ಹುಟ್ಟಿದ ಮಗು ಅಥವಾ ನಿಮ್ದೇ ಚಿಕ್ಕ ವಯಸ್ಸಿನ ಫೋಟೋಗಳನ್ನ ತೋರ್ಸಿದ್ರೆ ಯಾರು ಅಷ್ಟು ಕಂಡಿಡಿಯಲ್ಲ ಅಲ್ವಾ? ಹೇಗೆ ಕೀಟಗಳಲ್ಲಿ ಒಂದು ಅಥವಾ ಪ್ರಾಣಿಗಳಲ್ಲಿ ರೂಪ ಪರಿವರ್ತನೆ ಆಗುವ ಮನುಷ್ಯರಲ್ಲೂ ಕೂಡ ಆಗುತ್ತೆ. ಹೇಗೆ ಕೀಟಗಳಲ್ಲಿ ರೂಪ ಪರಿವರ್ತನೆ ಆಗೋಕೆ ಕೀಟ ಹಾರ್ಮೋನ್ಗಳಿಂದ ನಿಯಂತ್ರಣ ಪಡುತ್ತೋ, ಅದೇ ರೀತಿ ಥೈರಾಯ್ಡ್ ಗ್ರಂಥಿಯು ಸ್ರವಿಸುವಂತಹ ಥೈರಾಕ್ಸಿನ್ ಅಂತ ಹಾರ್ಮೋನ್ ಇಂದ ಕಪ್ಪೆಲಿ ರೂಪ ಪರಿವರ್ತನೆ ನಿಯಂತ್ರಣಗೊಳ್ಳುತ್ತೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಬೇಕಾದ್ರೆ ಪಾಯಿಂಟ್ ಅನ್ನ. ಥೈರಾಕ್ಸಿನ್ ಉತ್ಪಾದನೆಗೆ ನೀರಿನಲ್ಲಿ ಅಯೋಡಿನ್ ಇರುವಿಕೆಯು ಅಗತ್ಯವಿದೆ. ಇದ್ಯಾವುದೋ ಹೊಸ ಹುಳು ಬಂತು ನಮ್ ತಲೆಗೆ. ಏನದು? ಸೊ ಅಯೋಡಿನ್ ಯುಕ್ತವಾದಂತಹ ನೀರಿನಲ್ಲಿ ಕಪ್ಪೆಗಳಲ್ಲಿ ಬೆಳವಣಿಗೆ ಅನ್ನೋದಾಗುತ್ತೆ ಥೈರಾಕ್ಸಿನ್ ಮೂಲಕ. ಯಾಕಂದ್ರೆ ಅದು ತನ್ನ ಒಂದು ರೂಪ ಪರಿವರ್ತನೆ ಅಥವಾ ಮೆಟಮಾರ್ಫೋಸಿಸ್ ಅನ್ನ ನಿಯಂತ್ರಣದಲ್ಲಿ ಇರುತ್ತೆ. ಅದೇ ರೀತಿ ಮನುಷ್ಯರಲ್ಲೂ ಕೂಡ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ಈ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಉತ್ತೇಜಿಸಲು ಏನ್ ಮಾಡ್ಬೇಕು? ಅಯೋಡಿನ್ ಯುಕ್ತವಾದಂತ ಆಹಾರವನ್ನ ತಿನ್ಬೇಕು. ನಾ ಆಗ್ಲೇ ಹೇಳ್ದಲ್ಲ, ಗಾಯ್ಟರ್ ಆಗಿರಬಹುದು, ಥೈರಾಯ್ಡ್ ಆಗಿರಬಹುದು, ಇವೆಲ್ಲ ಅಯೋಡಿನ್ ಲೆಸ್ ಫುಡ್ ಗಳನ್ನ ತಿನ್ನೋದ್ರಿಂದ ಉಂಟಾಗತ್ತೆ. ಸಾಮಾನ್ಯವಾಗಿ ಯಾರಾದ್ರೂ ಗರ್ಭಿಣಿಯರಿದ್ರೆ, ಗರ್ಭ ಧರಿಸಿದ್ರೆ ಹೇಳ್ತಾರೆ ಡಾಕ್ಟ್ರು, ಅಯೋಡಿನ್ ಯುಕ್ತವಾದಂತಹ ಉಪ್ಪನ್ನೇ ತಿನ್ನಿ, ಮಗುವಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಹಾಗಂತ ಹೆಂಗೋ ತಿನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ಸರಿಯಾದ ಪ್ರಮಾಣದಲ್ಲೇ ತಿನ್ಬೇಕು. ಇದು ನಮ್ಗೆ ನೆಕ್ಸ್ಟ್ ಟಾಪಿಕ್ ಹತ್ರ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಟಾಪಿಕ್ ನ ಹೆಸರೇ ಸಂತುಲಿತ ಆಹಾರ. ಏನಂಗಂದ್ರೆ ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವೇ ಆ ವ್ಯಕ್ತಿಯ ಆರೋಗ್ಯ ಅಂತ ಪರಿಗಣಿಸಲಾಗುತ್ತೆ. ಹೌದಾ? ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಅಂತಾರಲ್ಲ. ಯಾವುದೇ ವಯಸ್ಸಿನಲ್ಲಿ ದೇಹವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳಲು ಸಂತುಲಿತ ಆಹಾರವನ್ನ ನಾವು ಸೇವಿಸ್ಬೇಕಾಗತ್ತೆ. ಈಗ ವ್ಯಕ್ತಿಯ ವೈಯಕ್ತಿಕ ನೈರ್ಮಲ್ಯವನ್ನ ಸಹ ಗಮನದಲ್ಲಿ ಇಡಿಸ್ಕೊಳ್ಬೇಕಾಗತ್ತೆ ಮತ್ತು ಸಾಕಷ್ಟು ವ್ಯಾಯಾಮವನ್ನ ಕೂಡ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 3 ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ ಅನ್ನ ವಹಿಸುತ್ತೆ. ಒಂದು, ಸಂತುಲಿತ ಆಹಾರ. ಎರಡನೇದು, ವ್ಯಾಯಾಮ. ಮೂರನೇದು, ನೈರ್ಮಲ್ಯ. ಸಂತುಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್. ವ್ಯಾಯಾಮ, ಎಕ್ಸರ್ಸೈಸ್. ನೈರ್ಮಲ್ಯ, ಹೈಜಿನ್. ಯಾವ ಹೈಜಿನ್? ಪರ್ಸನಲ್ ಹೈಜಿನ್. ಈ ಮೂರು ಒಂದು ಹದಿಹರಿಯದ ಸಮಯದಲ್ಲಿ ನೀವು ಬಹಳ ಪ್ರಾಮುಖ್ಯತೆಯನ್ನ ಕೊಡುವಂತಹ ವಿಷಯ. ಓಕೆ, ಮೊದಲನೇದಾಗಿ ಈ ಹದಿಹರಿಯದ ಸಮಯ, ಅಡಲಸೆಂಟ್ ಟೈಮ್, ತ್ವರಿತವಾದಂತಹ ಬೆಳವಣಿಗೆ ಮತ್ತು ವಿಕಾಸದ ಹಂತವಾಗಿದೆ. ಇಲ್ಲಿ ನಿಮ್ಮ ಗ್ರೋತ್ ಡೆವಲಪ್ಮೆಂಟ್ ತುಂಬಾ ಬೇಗ ಆಗುತ್ತೆ. ಆದ್ರಿಂದ ಹದಿಹರಿಯದಲ್ಲಿ ಇರುವವರಿಗೆ ಆಹಾರವನ್ನ ಎಚ್ಚರಿಕೆಯಿಂದ ನಾವು ಯೋಜಿಸ್ಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ಸಂತುಲಿತ ಆಹಾರ ಅಂದ್ರೆ ಏನು ಅನ್ನುವಂಥ ಯೋಚನೆ ಸುಮಾರಷ್ಟು ಜನಕ್ಕೆ ಇರುತ್ತೆ. ಅಂದ್ರೆ ಸಮತೋಲಿತವಾಗಿ ಆಹಾರದಲ್ಲಿ ಏನ್ ಹೇಳ್ತಾ ಇದೀನಿ ಇಲ್ಲಿ? ಬ್ಯಾಲೆನ್ಸ್ಡ್ ಅಂತ ಹೇಳ್ತಾ ಇದೀನಿ. ಸೊ ಬ್ಯಾಲೆನ್ಸ್ಡ್ ಪ್ರಮಾಣದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬುಗಳು ಮತ್ತು ವಿಟಮಿನ್ಗಳು ಅಗತ್ಯ ಇರುವಂತಹ ಪ್ರಮಾಣದಲ್ಲಿ ಸೇರಿರುತ್ತೆ. ಉದಾಹರಣೆಗೆ ರೊಟ್ಟಿ ಆಗಿರಬಹುದು, ಅಕ್ಕಿ, ಬೇಳೆ, ಕಾಳುಗಳು, ತರಕಾರಿಗಳು, ಹಣ್ಣುಗಳು, ಹಾಲು, ಹಂಪಲು, ಇವೆಲ್ಲವೂ ಕೂಡ ನಮ್ಮ ಒಂದು ಸಂತುಲಿತ ಆಹಾರಕ್ಕೆ ಉದಾಹರಣೆ ಆಗಿದೆ. ಇದನ್ನ ಮತ್ತಷ್ಟು ಅರ್ಥಗರ್ಭಿತವಾಗಿ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಏನಿದು? ನಟ್ಸ್. ಹೌದಾ? ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಗಳು ಅಂತೀವಿ. ಬಾದಾಮಿ, ಆಕ್ರೋಟು, ವಾಲ್ನಟ್ಟು,
ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಇದೆ ಇದ್ರಲ್ಲಿ, ಹೌದಾ? ಹಾಗೇನೆ ಇಲ್ಲಿ ಎಣ್ಣೆ ಇದೇನಿದೆ, ಎಣ್ಣೆಗಳಿದೆ. ಆಲಿವ್ ಎಣ್ಣೆ ಇದೆ, ಈ ಅಕ್ರೋಟಿಂದ ಎಣ್ಣೆ ಇದೆ, ಆವಕಾಡ ಬೆಣ್ಣೆ ಹಣ್ಣು ಅಂತೀವಲ್ಲ ಅದರಿಂದ ಎಣ್ಣೆ ಇದೆ, ಕುಂಬಳಕಾಯಿ ಬೀಜದ ಎಣ್ಣೆಗಳಿದೆ. ಇವು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಪನ್ನೀರಿನಂತಹ ಫುಡ್ಗಳಿದೆ, ಮಶ್ರೂಮ್ ಇದೆ, ಅಣಬೆ ಇದೆ, ವಿವಿಧ ರೀತಿಯಾದಂತಹ ಧಾನ್ಯಗಳನ್ನ ನೀವಿಲ್ಲಿ ನೋಡ್ತಾ ಹೋಗಬಹುದು. ಸೊ ಈಗ ಸಾಮಾನ್ಯವಾಗಿ ಈ ಕಬ್ಬಿಣವು ರಕ್ತದ ಪ್ರಮುಖ ಘಟಕ ಅಂತ ನಾವು ತಿಳಿದಿದ್ದೀವಿ. ಈ ಕಬ್ಬಿಣ ಸಮೃದ್ಧವಾಗಿರುವಂತಹ ಆಹಾರಗಳು ಅಂದ್ರೆ ಹಸಿರ ಎಲೆಗಳು, ತರಕಾರಿಗಳು, ಬೆಲ್ಲ, ಮಾಂಸ, ಕಿತ್ತಳೆ, ಬೆಟ್ಟದ ನೆಲ್ಲಿ ಅಂದ್ರೆ ಆಮ್ಲ ಅಂತೀವಲ್ಲ ಅದು, ಇವೆಲ್ಲವನ್ನ ಚೆನ್ನಾಗಿ ತಿನ್ಬೇಕಾಗತ್ತೆ. ನೀವು ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಘಟಕಗಳನ್ನ ಪರಿಶೀಲಿಸಿ. ಊಟವು ಸಂತುಲಿತ ಮತ್ತು ಪೋಷಕಾಂಶ ಭರಿತವಾಗಿದೆಯಾ ಅನ್ನೋದನ್ನ ನೀವು ಯೋಚಿಸ್ಬೇಕಾಗತ್ತೆ. ಇದು ಶಕ್ತಿಯನ್ನ ಒದಗಿಸುವ ಧಾನ್ಯಗಳು, ನಾನು ಈ ಪಿಕ್ಚರ್ ತೋರಿಸ್ತಾ ಇದೀನಲ್ಲ, ಹಲವಾರು ರೀತಿಯಾದಂತಹ ಧಾನ್ಯಗಳಿರುತ್ತೆ. ಬೆಳವಣಿಗೆಗೆ ಬೇಕಾದ ಪ್ರೋಟೀನ್ ಗಳನ್ನ ಒದಗಿಸುವಂತಹ ಹಾಲು, ಮಾಂಸ, ದ್ವಿದಳ ಧಾನ್ಯಗಳನ್ನ ಒಳಗೊಂಡಿರುತ್ತೆ. ಇವೆಲ್ಲ ಪ್ರೋಟೀನ್ ರಿಚ್ ಫುಡ್. ಸೊ ಆದ್ರಿಂದ ಇಂಥ ಆಹಾರಗಳನ್ನ ಈ ಸಮಯದಲ್ಲಿ ನೀವು ಸೇವಿಸೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಮೊಟ್ಟೆ ಆಗಿರಬಹುದು, ಮೀನಾಗಿರ್ಬಹುದು, ವಿಟಮಿನ್ ಎ ಯಾವ್ದ್ರಲ್ಲಿ ಹೇರಳವಾಗಿರುತ್ತೆ, ಪಪಾಯ, ಕ್ಯಾರೆಟ್, ಮೊಟ್ಟೆ, ಫಿಶು, ಲಿವರು ಇಂಥದ್ರಲ್ಲಿ. ಬಿ ಅನ್ನೋದು ಸೆರಿಯಲ್ಸ್ ಅಂದ್ರೆ ಧಾನ್ಯಗಳು, ಆಲ್ಮಂಡ್ಸ್ ಅಂದ್ರೆ ಬಾದಾಮಿ, ಮಾಂಸಗಳು, ಬಾಳೆಹಣ್ಣು, ಮೀನು ಇತ್ಯಾದಿ. ವಿಟಮಿನ್ ಸಿ ಆರೆಂಜು, ಗ್ರೇಪ್ಸು, ಸ್ಟ್ರಾಬೆರಿ, ಕಿವಿ ಹಣ್ಣು, ಆಪಲ್ಲು ಇಂಥದ್ದು. ಇದ್ರಲ್ಲೆಲ್ಲ ವಿಟಮಿನ್ ಸಿ. ವಿಟಮಿನ್ ಡಿ ಹಾಲು ಹಾಗೂ ಹಾಲಿನ ವಿವಿಧ ಉತ್ಪನ್ನಗಳಿಂದ ವಿಟಮಿನ್ ಡಿ ಅನ್ನ ಪಡ್ಕೊಬಹುದು. ಹಸಿ ತರಕಾರಿಗಳನ್ನ ತಿನ್ನೋದ್ರಿಂದ, ಅದನ್ನ ಸ್ವಲ್ಪ ಬೇಯಿಸಿ ತಿನ್ನೋದ್ರಿಂದ ಆರೋಗ್ಯಕರವಾದಂತಹ ಅಂಶಗಳನ್ನ ತಿನ್ನಬಹುದು. ಫೈಬರ್ ರಿಚ್ ಫುಡ್ ಅಂದ್ರೆ ನಾರಿನಾಂಶ ಹೇರಳವಾಗಿರುವಂತಹ ಆಹಾರಗಳು, ಬೀನ್ಸು, ಧಾನ್ಯಗಳು, ಆರೆಂಜು, ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ, ಇಂಥವುಗಳನ್ನ ನೀವು ತಿಂತಾ ಬರಬಹುದು. ಸೊ ಮತ್ತೆ ನೀರನ್ನ ಕೂಡ ಯಥೇಚ್ಛವಾಗಿ ನೀವು ತಿನ್ಬೇಕಾಗತ್ತೆ. ಸೊ ಇದೆಲ್ಲ ತಿನ್ಬೇಕಾಗಿರುವಂತಹ ಫುಡ್ಗಳು. ಮತ್ತೆ ತಿನ್ನದೆ ಈ ರೀತಿ ನಿಮ್ಮ ಫುಡ್, ನಿಮ್ಮ ತಟ್ಟೆ ಈ ರೀತಿಯಾಗಿರ್ಬೇಕು. ಇದನ್ನು ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಮತ್ತೆ ತಿನ್ನಲೇಬಾರ್ದು ಅನ್ನುವಂತ ಆಹಾರಗಳಂದ್ರೆ ಈ ರೀತಿಯಾದಂತಹ ಚಿಪ್ಸ್ ಆಗಿರಬಹುದು, ಪ್ಯಾಕ್ ಮಾಡಿರುವಂತಹ ಫುಡ್ಗಳಾಗಿರಬಹುದು. ಇಲ್ಲ, ಇವೆಲ್ಲವೂ ಕೂಡ ತಿನ್ನೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ತಿಳಿತಾ? ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯಕರವಾದಂತಹ ಬೆಳವಣಿಗೆ ಅನ್ನೋದು ಆಗೋದಿಲ್ಲ. ಅಷ್ಟ್ ಮಾತ್ರ ಅಲ್ಲ, ಪ್ರತಿಯೊಬ್ರು ಕೂಡ ಈ ಒಂದು ದಿನದಲ್ಲಿ ವೈಯಕ್ತಿಕ ನೈರ್ಮಲ್ಯ ಅನ್ನೋದು ಪಾಲಿಸ್ಬೇಕಾಗಿರೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಸೊ ಸ್ನಾನ ಮಾಡುವಂತಹದ್ದು, ಯಾಕಂದ್ರೆ ನಮ್ಮಲ್ಲಿ ಆ ಬೆವರು ಗ್ರಂಥಿಗಳು, ಸೆಬೇಷಿಯಸ್ ಗ್ಲ್ಯಾಂಡ್ ನೆನ್ಪಿದ್ಯಾ? ಈ ಒಂದು ಕ್ಲಾಸ್ ನ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ, ಆ ಬೆವರು ಗ್ರಂಥಿಗಳು ಹೆಚ್ಚು ಚಟುವಟಿಕೆಯಿಂದ ಕಾರ್ಯನಿರ್ವಹಿಸೋದ್ರಿಂದ ದೇಹ ದುರ್ಗಂಧ ಬೀರಬಹುದು. ದೇಹದ ಎಲ್ಲಾ ಭಾಗಗಳನ್ನ ಪ್ರತಿದಿನ ತೊಳಿಬೇಕಾಗುತ್ತೆ ಮತ್ತು ಸ್ವಚ್ಛಗೊಳಿಸ್ಬೇಕಾಗತ್ತೆ. ಸೊ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ದೆ ಇದ್ರೆ ಬ್ಯಾಕ್ಟೀರಿಯಾ ಸೋಂಕು ತಗಲುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಋತುಸ್ರಾವದ ಸಮಯದಲ್ಲಿ ಹೆಣ್ಣು ಮಕ್ಕಳು ಸ್ವಚ್ಛತೆಯ ಬಗ್ಗೆ ವಿಶೇಷವಾದಂತಹ ಎಚ್ಚರಿಕೆಯನ್ನ ತೆಗೆದುಕೊಬೇಕು. ಅವರು ತಮ್ಮ ಋತುಚಕ್ರದ ಸಮಯವನ್ನ ನೆನಪಿನಲ್ಲಿ ಇಟ್ಕೊಂಡು ಮತ್ತು ಮುಂದಿನ ಋತುಸ್ರಾವಕ್ಕೆ ಸಿದ್ಧರಾಗಿರ್ಬೇಕು. ಶುಚಿತ್ವಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ ಈಗ ಸರ್ಕಾರದಿಂದ ನಮ್ಗೆ ಫ್ರೀ ಆಗೇ ಸಿಗುತ್ತೆ ಅಲ್ವಾ, ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಥವಾ ಸ್ವಚ್ಛವಾದಂತಹ ಬಟ್ಟೆ ಪ್ಯಾಡ್ಗಳನ್ನ ಬಳಸಬಹುದು. ಅಗತ್ಯಕ್ಕೆ ಅನುಸಾರವಾಗಿ 4 ರಿಂದ 5 ಗಂಟೆಗೊಮ್ಮೆ ಪ್ಯಾಡ್ ಅನ್ನ ಬದಲಾಯಿಸಬೇಕಾಗತ್ತೆ. ಅದೇ ರೀತಿ ಹೇಗೆ ವೈಯಕ್ತಿಕ ನೈರ್ಮಲ್ಯತೆ ಅನ್ನೋದು ನೀವು ನೇಲ್ಸ್ ಕಟ್ ಮಾಡೋದಾಗಿರ್ಬಹುದು, ಹಲ್ಲುಜ್ಜೋದಾಗಿರ್ಬಹುದು, ಆ ಕೂದಲನ್ನ ಸರಿಯಾಗಿ ಬಾಚ್ಕೊಳೋದಾಗಿರ್ಬಹುದು, ಕೈಯನ್ನ ಸ್ವಚ್ಛವಾಗಿ ಇಟ್ಕೊಳೋದಾಗಿರ್ಬಹುದು ಮುಖ್ಯ ಆಗ್ತಾ ಬರುತ್ತೋ, ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಮಕ್ಕಳಲ್ಲಿ. ಸೊ ವಾಯು ವಿಹಾರ ಅಂದ್ರೆ ತಾಜಾ ಗಾಳಿಯಲ್ಲಿ ನಡೆಯೋದು ಮತ್ತು ಆಟಗಳನ್ನ, ದೇಹವನ್ನ ಸಮರ್ಥವಾಗಿ ಮಾಡ್ಕೊಳ್ಳೋದು. ಖೋಖೋ, ಕಬಡ್ಡಿ, ವಾಲಿಬಾಲು, ಕ್ರಿಕೆಟ್, ಇವೆಲ್ಲ ಆಡೋದು. ಮೇಡಮ್, ಕುಂಟೆಬಿಲ್ಲೆ ಆಡು ಕೂಡ ನಾವ್ ವ್ಯಾಯಾಮ ಮಾಡಬಹುದಾ? ಮಾಡಬಹುದು, ಕುಂಟ ಅಲ್ವಾ? ಸರಿ. ಇನ್ನು ಎಲ್ಲಾ ಯುವಕ ಯುವತಿಯರು ನಡಿಗೆ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ಹೊರಾಂಗಣ ಆಟಗಳನ್ನ ಆಡೋದ್ರಿಂದ ನಾವು ದೈಹಿಕವಾಗಿ ಫಿಟ್ ಆಗಿರ್ಲಿಕ್ಕೆ ಸಹಾಯ ಆಗ್ತಾ ಬರುತ್ತೆ. ಸೊ ಈ ವಿಷಯಗಳನ್ನೆಲ್ಲ ಹೇಳ್ತಾ ಮತ್ತೊಂದು ವಿಷಯವನ್ನ ನಿಮ್ಗೆ ಹೇಳ್ಬೇಕು. ಅದೇನು ಅಂತ ಹೇಳಿದ್ರೆ ಮಾದಕ ವ್ಯಸನ.
ಈಗೆಲ್ಲ ತುಂಬಾ ಚಿಕ್ಕ ಚಿಕ್ಕ ಮಕ್ಳುಗಳ ಕೈಯಲ್ಲೇ ಬೇಡದೇ ಇರುವಂತಹ ಚಟಗಳಿಗೆ ದಾಸರಾಗ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಒಂದು ಹಾಡೇ ಇದೆ, 16ರ ವಯಸ್ಸು ಹುಚ್ಚು ಕೋಡಿಯ ಮನಸ್ಸು ಅಂತ ಕೇಳಿದೀರಾ? ಆ, ಹದಿಹರಿಯದ ಸಮಯ ಅಂತ ಹೇಳಿದ್ರೆ ದೇಹ ಮತ್ತು ಮನಸ್ಸಿನಲ್ಲಿ ಹೆಚ್ಚು ಚಟುವಟಿಕೆಗಳು ನಡೆಯುವಂತಹ ಅವಧಿ. ಹೇಗೆ ನಮ್ಮ ದೇಹ ಬದಲಾವಣೆಯನ್ನ ಪಡ್ಕೊಂತ ಹೋಗುತ್ತೋ, ಮನಸ್ಸು ಕೂಡ ಹಾಗೆ ಕಪಿ ಆಡ್ದಂಗ್ ಆಡ್ತಿರುತ್ತೆ. ಅಭಿವರ್ಧನೆಯ ಸಾಮಾನ್ಯ ಅಂಶ ಈ ಸಮಯದಲ್ಲಿ ಕಾಣಬಹುದು. ಆದ್ರಿಂದ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ಗಳು ಬೇಡ, ಗೊಂದಲಕ್ಕೆ ಈಡಾಗದೆ ಅಸುರಕ್ಷಿತವೆನಿಸುವಂತಹ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡ್ಬೇಡಿ. ಅದರಲ್ಲಿ ಒಂದು ಮಾದಕ ವಸ್ತುಗಳು. ಏನಾಗುತ್ತೆ, ಟ್ರೈ ಮಾಡಿ ನೋಡೋಣ ಒಂದ್ಸಲ, ಏನಾಗಬಹುದು ನಾವು. ಒಂದ್ಸಲ ಲೈಫ್ ಇರೋದೇ ಒಂದ್ಸಲಪ್ಪ, ಎಂಜಾಯ್ ಮಾಡ್ಬೇಕು ಅನ್ನುವಂಥ ಸ್ನೇಹಿತರು ಯಾರಾದ್ರೂ ನಿಮ್ಮ ಸುತ್ತಮುತ್ತ ಇದ್ರೆ ದಯವಿಟ್ಟು ಅವರಿಂದ ಆಚೆ ಬನ್ನಿ. ಅರ್ಥ ಆಯ್ತಾ? ಸರ್ಕಾರಕ್ಕೆ ಏನ್ ತಲೆ ಕೆಟ್ಟಿದ್ಯಾ ಇಂತಹ ಪಾಠಗಳನ್ನ ನಿಮ್ಗೆಲ್ಲ ತುಂಬ್ಲಿಕ್ಕೆ ಕೊಡ್ಲಿಕ್ಕೆ? ಈ ಪಾಠಗಳ ಮೇಲೆ ಪ್ರವಚನ ಮಾಡೋದಕ್ಕೆ ನಮ್ಗೆ, ಅಥವಾ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಲ್ಲ ಅಲ್ವಾ? ಇದೆಲ್ಲ ನಿಮ್ಗೆ ಸರಿಯಾದ ಸಮಯಕ್ಕೆ ಜ್ಞಾನವನ್ನ ತರಿಸುವಂತಹ ಪಾಠಗಳು. ಆದ್ರಿಂದ ಈ ರೀತಿಯಾದಂತಹ ಮಾದಕ ವ್ಯಸನ, ಸಿಗರೇಟ್ ಆಗಿರಬಹುದು, ಕುಡಿತ ಆಗಿರಬಹುದು, ಡ್ರಗ್ಸ್ ಗಳನ್ನ ತೆಗೆದುಕೊಳ್ಳೋದಾಗಿರಬಹುದು, ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಎಸ್ಪೆಷಲಿ HIV ಕೇಳಿದೀರಾ? HIV ಇಂದ ಉಂಟಾಗೋ ಕಾಯಿಲೆ ಯಾವುದು? ಏಡ್ಸ್. ಡಿಸೆಂಬರ್ 1ನೇ ತಾರೀಕು ನಾವೆಲ್ಲ ವಿಶ್ವ ಏಡ್ಸ್ ದಿನವನ್ನ ಆಚರಿಸಿದ್ವಿ ಅಲ್ವಾ? ದ ವರ್ಲ್ಡ್ ಏಡ್ಸ್ ಡೇ. ಏಡ್ಸ್ ಅಂದ್ರೆ ಏನು? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಏಡ್ಸ್ ಅಂದ್ರೆ ಒಂದು ಚಿಕ್ಕ ಅಕ್ಷಿ ಅಂದ್ರೂ ಸಹ ಮನುಷ್ಯರಿಗೆ ತಡೆಯಕ್ಕಾಗಲ್ಲ, ಅಷ್ಟೂ ವೀಕ್ ಆಗಿ ಹೋಗಿರ್ತಾರೆ. ಸೊ ಈ ಮಾದಕ ವಸ್ತುಗಳನ್ನ ಚುಚ್ಚಕ್ಕೆ ಬಳಸ್ತಾರಲ್ಲ, ಸಿರಿಂಜು, ಇಂಜೆಕ್ಷನ್, ಅದ್ರ ಮೂಲಕ ಅದು ಹರಡುವಂತಹ ತೊಂದರೆ ಇರುತ್ತೆ. ಆದ್ರಿಂದ ಈ ಏಡ್ಸ್ ಅನ್ನೋದು ಬಹಳ ಬಹಳ ಅಪಾಯಕಾರಿಯಾಗಿರುವಂಥದ್ದು. ಆದ್ರಿಂದ ಇಂತಹ ಮಾದಕ ವ್ಯಸನದಿಂದ ಸಾಧ್ಯವಾದಷ್ಟು ಅಲ್ಲ, ಸಂಪೂರ್ಣವಾಗಿ ದೂರ ಇರಿ. ಓಕೆ. ಅದೇ ರೀತಿ ಹದಿಹರಿಯದ ಸಮಯದಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಪರಿಪಕ್ವಗೊಳ್ಳುತ್ತೆ, ಒಂದು ಹೆಣ್ಣು ತಾಯಿ ಆಗುವಂತಹ ಯೋಗ ಬರುತ್ತೆ ಅನ್ನೋ ಕಾರಣಕ್ಕೆ ಅಡ್ಡದಾರಿ ಹಿಡಿಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನಿನ ಪ್ರಕಾರ ಮದುವೆಯ ವಯಸ್ಸೆಷ್ಟು? ಹುಡುಗಿಯರ್ಗೆ 18 ವರ್ಷ, ಹುಡುಗರ್ಗೆ 21 ವರ್ಷ. ಗೊತ್ತಿದೆಯಲ್ಲ? ಹದಿಹರಿಯದ ತಾಯಂದಿರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಮಾತೃತ್ವ ಅಥವಾ ತಾಯ್ತನಕ್ಕೆ ಸಿದ್ಧ ಆಗೋದಿಲ್ಲ. ಎಷ್ಟೊಂದ್ ಜನ ಹಳೆ ಕಾಲದಲ್ಲೆಲ್ಲ ಮೆಟರ್ನಿಟಿ ಸಮಯದಲ್ಲಿ ಸಾವುಗಳು ಸಂಭವಿಸ್ತಾ ಇದ್ರು. ಕಾರಣ ತಾಯಿಯ ದೇಹ ಸಿದ್ಧ ಆಗಿರೋದಿಲ್ಲ. ಅಪ್ರಾಪ್ತ ವಯಸ್ಸಿನ ಮದುವೆಗೆ ಮತ್ತು ತಾಯ್ತನಕ್ಕೆ ತಮ್ಮ ಇಡೀ ಜೀವನ ನಾಶ ಪಟ್ಟಿರ್ತಾರೆ. ನೀವು ನಿಮ್ಮ ಅಜ್ಜಿಯಂದಿರು, ಮುತ್ತಜ್ಜಿಯಂದಿರು ಯಾರಾದ್ರೂ ಇದ್ದಾಗ ಕೇಳಬಹುದು ಹೇಗಿರುತ್ತೆ ಅವರ ಪರಿಸ್ಥಿತಿಗಳು ಅಂತ ಅನ್ಬಿಟ್ಟು. ಮತ್ತೊಂದು ವಿಷಯ ಈ ಒಂದು ನಿಟ್ಟಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಯುವ ಜನತೆಯನ್ನ ಕಾಡ್ತಾ ಇರೋದು ಮೊಬೈಲ್ ಫೋನ್. ಮೊಬೈಲ್ ಫೋನ್ ಇರೋದು ನಮ್ಮ ಅನುಕೂಲಕ್ಕೆ, ಅದು ನಮ್ಮನ್ನ ಆಳ್ಲಿಕ್ಕೆ ಅಲ್ಲ. ಆದ್ರಿಂದ ಯಾವುದೇ ತಂತ್ರಜ್ಞಾನ ಆಗಿರಬಹುದು, ಅದು ಇತಿಮಿತಿಯಲ್ಲಿದ್ರೆ ಒಳ್ಳೇದು. ಸರಿ ಮೇಡಮ್, ನೀವು ಸಂತುಲಿತ ಆಹಾರದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ, ವ್ಯಾಯಾಮ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ನೈರ್ಮಲ್ಯ ಕಾಪಾಡೋದ್ರ ಬಗ್ಗೆ ನೀವ್ ಹೇಳಿದ್ರಿ, ನಾವ್ ಏನೇನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಸ್ಪಷ್ಟವಾದಂತಹ ಚಿತ್ರಗಳನ್ನ ತೋರ್ಸಿದ್ರಿ. ಏನ್ ಮಾಡ್ಬೇಕು ನಾವು? ನಾನು ಈಗ ಹೇಳುವಂತಹ ಈ ಒಂದು ಅಭ್ಯಾಸವನ್ನ ನೀವು ಪಾಲಿಸಿದ್ದೇ ಆದಲ್ಲಿ, ಓಕೆ, ಇಫ್ ಯು ವುಡ್ ಫಾಲೋ ದಿಸ್ ಹ್ಯಾಬಿಟ್ ಫಾರ್ 21 days, ನಾ ಹೇಳ್ತಾ ಇದ್ದೀನಿ, 22ನೇ ದಿನದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿರುತ್ತೆ. ನಾನು ಬರ್ದ್ಕೊಡ್ತೀನಿ ಈ ಮಾತನ್ನ. ಸೊ ಹಂಗಿದ್ ನಾವ್ ಏನ್ ಮಾಡ್ಬೇಕು ಮೇಡಮ್? 21 ದಿನ ವ್ರತದ ತರ ನಾವ್ ಏನನ್ನ ಪಾಲಿಸ್ಬೇಕು ಅದನ್ನ ನಾವೀಗ ನೋಡ್ತಾ ಹೋಗೋಣ. ಎಲ್ಲಾರ್ಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಒಂದೊಂದಾಗೆ ನಾನು ತೋರಿಸ್ತಾ ಹೋಗ್ತೀನಿ ಏನೇನ್ ಮಾಡ್ಬಹುದು ನೀವು ಅಂತ ಅನ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎರಡೂ ಕೈಯನ್ನ ಉಜ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಅಂದ್ರೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ ಪ್ರಭತೆ ಕರದರ್ಶನಂ. ಅಂದ್ರೆ ಅಂಗೈನ ತುದಿಯಲ್ಲಿ ಲಕ್ಷ್ಮಿಯು, ಮಧ್ಯದಲ್ಲಿ ಸರಸ್ವತಿಯು, ಬುಡದಲ್ಲಿ ಗೋವಿಂದನೂ ನೆಲೆಸಿದ್ದಾನೆ ಅಂತ ಬೆಳಗ್ಗೆ ಕೈಗಳನ್ನ ನೋಡ್ತಾ ನೀವ್ ಎದ್ದೋಳೋದ್ರಿಂದ ಸೊ ಏನಾಗುತ್ತೆ, ಅದೊಂದ್ ರೀತಿ ಪಾಸಿಟಿವ್ ಆಗಿರುವಂತಹ ಎನರ್ಜಿಯನ್ನ ನಿಮ್ಮ ದೇಹದಲ್ಲಿ ತುಂಬುತ್ತಾ ಹೋಗುತ್ತೆ. ಅಂಡ್ ಎಸ್ಪೆಷಲಿ ಈ ಅಭ್ಯಾಸ ಸಾಮಾನ್ಯವಾಗಿ ಎಲ್ಲಾರ ಮನೆಗಳಲ್ಲೂ ಮಾಡಿರ್ತೀರಾ.
ಅಂದ್ರೆ ಕೈಯನ್ನ ಚೆನ್ನಾಗಿ ಉಜ್ಜಿ ಅದು ಬೆಚ್ಚಗಾದ್ಮೇಲೆ ಕಣ್ಣಿಗೆ ಮುಖಕ್ಕೆ ಇಡೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದು, ನಿಮ್ಮ ಮುಖ ಕೂಡ ಕಾಂತಿಯುತವಾಗಿ ಇರುತ್ತೆ. ಈ ಉತ್ತಮವಾದಂತಹ ಅಭ್ಯಾಸವನ್ನ ಈ ಚಿಕ್ಕ ವಯಸ್ಸಿನಲ್ಲೇ ನೀವು ಪ್ರಾರಂಭಿಸ್ಕೊಳ್ತಾ ಬಂದಾಗ ಮುಂದೆ ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದಿದ್ರು ಕೂಡ ನಿಮ್ಮಲ್ಲಿ ಆ ಧನಾತ್ಮಕ ಅಂದ್ರೆ ಪಾಸಿಟಿವಿಟಿ ಅನ್ನೋದು ತುಂಬಿರುತ್ತೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಬೆಳಗ್ಗೆ ಈ ಅಭ್ಯಾಸವನ್ನ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೈಯನ್ನ ಉಜ್ಜಿ ಅದರಲ್ಲಿ ಆ ಭಗವಾನ್ ದರ್ಶನವನ್ನ ಮಾಡಿ ಅದನ್ನ ಕಣ್ಣಿಗೆ ಒತ್ಕೊಳ್ಳೋದು. ಎರಡನೇದು, ನೆಲವನ್ನ ಕಾಲಿಗೆ ಇರಿಸುವಂತಹ ಸಮಯದಲ್ಲಿ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದಸ್ಪರ್ಶಂ ಶಮಸ್ವೈವೆ. ಅಂದ್ರೆ ವಿಷ್ಣು ಪತ್ನಿಯಾದಂತಹ ನಿನ್ನ ಮೇಲೆ ನನ್ನ ಪಾದವನ್ನ ಇರಿಸ್ತಾ ಇದ್ದೀನಿ ತಾಯಿ ಭೂತಾಯಿ, ನನ್ನ ಇಡೀ ದೇಹದ ಭಾರವನ್ನ ನಿನ್ ಮೇಲೆ ಇರಿಸ್ತಾ ಇದ್ದೀನಿ, ಎಲ್ಲಾರ ಭಾರವನ್ನ ಹೊರ್ತಾ ಇದ್ಯಾ, ಈ ತಪ್ಪಿಗೆ ಕ್ಷಮೆ ಇರ್ಲಿ, ದಯವಿಟ್ಟು ಕಾಪಾಡಮ್ಮ, ಮುನ್ನಡೆಸಮ್ಮ ಅಂತ ಹೇಳಿ ಭಕ್ತಿ ತಾಯಿಗೆ ಸ್ಪರ್ಶವನ್ನ ಮಾಡಿ ನಮಸ್ಕಾರವನ್ನ ಮಾಡಿ ನಿಮ್ಮ ಕಾರ್ಯದ ಕಡೆಗೆ ಹೊರಡಿ, ದಿನನಿತ್ಯದ ಕಾರ್ಯದ ಕಡೆಗೆ ಹೊರಡಿ. ನೆಕ್ಸ್ಟ್, ಹಾಸಿಗೆ ಸರಿಪಡಿಸೋದು. ಅಯ್ಯೋ, ಇದ್ರಿಂದ ನಮ್ಮ ಏನು ಬದಲಾವಣೆ ಏನಾಗ್ಬಿಡುತ್ತೆ ಮೇಡಮ್, ನಾವೇನ್ ಶ್ರೀಮಂತರಾಗ್ಬಿಡ್ತೀವಾ, ಮಿಲೇನಿಯರ್ಗಳಾಗ್ಬಿಡ್ತೀವಾ, ಅಂಬಾನಿಗಳಾಗ್ಬಿಡ್ತೀವಾ? ಅಂಬಾನಿಗಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಒಂದು ಒಳ್ಳೆ ಮನುಷ್ಯರಂತೂ ಆಗ್ತೀವಿ. ಎಷ್ಟೋ ಜನರಿಗೆ ಅಭ್ಯಾಸನೇ ಇರೋದಿಲ್ಲ, ಬೆಳಗ್ಗೆ ಎದ್ದು ದಾವಂತದಲ್ಲಿ ಹಾಸಿಗೆ ಬೆಡ್ಶೀಟ್ ಎದ್ದು ಬಿಸಾಕ್ ಓಡ್ತಾ ಇರೋದೆ ಅಲ್ವಾ? ಹಾಸಿಗೆ ಸರಿಪಡಿಸೋದು ಅಥವಾ ಹಾಸಿಗೆ ಹಾಸೋದು ಅಥವಾ ಬೆಳಗ್ಗೆ ಎದ್ದ ನಂತರ ಹಾಸಿಗೆಯನ್ನ ಅಚ್ಚುಕಟ್ಟಾಗಿ ಜೋಡಿಸೋದು, ಬೆಡ್ಶೀಟ್ಗಳನ್ನ ಒದರೋದು ಮತ್ತು ದಿಂಬಗಳನ್ನ ಸರಿಪಡಿಸೋದಿದೆಯಲ್ಲ, ಅದು ನಿಮ್ಮ ಜೀವನದ ದೈನಂದಿನ ಕೆಲಸಗಳಲ್ಲಿ ಒಂದಾಗನ್ನ ಆಗಿಸ್ಕೋಬೇಕು. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದೇನಾಗುತ್ತೆ, ನಿಮ್ಮನ್ನ ಬಹಳ ಡಿಸಿಪ್ಲಿನ್ಡ್ ಆಗಿ ಮಾಡುತ್ತೆ, ಶಿಸ್ತಿನ ವ್ಯಕ್ತಿಗಳನ್ನಾಗಿ ಮಾಡ್ತಾ ಹೋಗುತ್ತೆ. ನಾನು ಹೇಳ್ತಿರೋಂತಹ ವಿಷಯ ಕೇಳಿಸ್ಕೊಂತಾ ಇದ್ದೀರಾ ಅನ್ಸುತ್ತೆ. ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರು ಇರಬಹುದು, ವ್ಯವಸ್ಥಾಪಕರು ಇರಬಹುದು, ನೀವುಗಳು ಅಷ್ಟೇ ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ಬದಲಾವಣೆಗಳನ್ನ ಮಾಡ್ಕೊಂತ ಬನ್ನಿ. ನನ್ ಖಂಡಿತವಾಗ್ಲೂ ಕೂಡ ಆ ಬದಲಾವಣೆ ತುಂಬಾ ದೊಡ್ಡ ಬದಲಾವಣೆಗೆ, ತುಂಬಾ ಉತ್ತಮವಾದಂತಹ ಬದಲಾವಣೆಗಳಿಗೆ ನಾಂದಿ ಹಾಡುತ್ತೆ. ಈ ಹೇಳ್ತಾ ಇದಿಲ್ಲ ಈ ಪಾಠ ಇದ್ರೆ ಅಟ್ಲೀಸ್ಟ್ ಒಂದು ಮಗು ಹೌದು ಮೇಡಮ್ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ನಾನು ಪಾಲಿಸ್ತೀನಿ ಅಂತ ಹೇಳಿದ್ರೆ ಈ ಹದಿಹರಿಯಾದ ಮಕ್ಕಳಿಗೆ ಪಾಠ ಮಾಡಿದ್ಕೂ ಸಾರ್ಥಕ ಅನ್ಸುತ್ತೆ. ನೆಕ್ಸ್ಟ್, ನಾನು 5 ಪಾಯಿಂಟ್ ಹೇಳ್ತೀನಿ ಅಂದೆ. ಒಂದು, ಬೆಳಗ್ಗೆ ಬೇಗ ಎದ್ದೊಳೋದು, ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ, ಕರೆ ಮಧ್ಯೆ ಸರಸ್ವತಿ, ಕರ್ಮೂಲ ಸ್ಥಿತಿ ಗೌರಿ, ಈ ಶ್ಲೋಕವನ್ನ ಹೇಳೋದು, ಭೂಮಿ ತಾಯಿಯನ್ನ ಸ್ಪರ್ಶ ಮಾಡಿ ನಮಸ್ಕರಿಸಿ ಹೋಗೋದು, ಹಾಸಿಗೆಯನ್ನ ಸರಿಪಡಿಸೋದು. 4ನೇದು, ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ ನಗೋದು. ನಗೋದು ಅಂದ್ರೆ ಗಹಗಹಿಸಿ ನಗೋದಲ್ಲ, ನೋಡಿ ಹೆಂಗಿದ್ದೀನಿ ಅಂತ ಅನ್ಬಿಟ್ಟು ನಗೋದಲ್ಲ. ನಗೋದು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಪ್ರೀತಿಯಿಂದ ಕಾಣೋದು. ಇದು ನಿಮ್ಮ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ದಿಸ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಯೋರ್ ಕಾನ್ಫಿಡೆನ್ಸ್. ಓಕೆ, ಸೊ ಕನ್ನಡಿಯಲ್ಲಿ ನಿಮ್ಮನ್ನ ನೋಡಿ ನಗೋದ್ರಿಂದ, ನಿಮ್ಮ ಮುಖದಲ್ಲಿ ಮುಗುಳ್ನಗೆಯನ್ನ ತಂದ್ಕೊಳ್ಳೋದ್ರಿಂದ. ಸೊ ಹಾಗಂತ ವಿಪರೀತ ನಗ್ಲಿಕ್ಕೆ ಹೋಗ್ಬೇಡಿ. ಮನೇಲಿದ್ದಂತಹ ತಂದೆ ತಾಯಿಗೆ ಭಯ ಆಗುತ್ತೆ. ಯಾಕೆ ಹಿಂಗೆಲ್ಲ ನಗ್ತಾ ಇದ್ಯಾ, ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ಯಾ? ಇಲ್ಲ, ನಮ್ ವಿದ್ಯಾಶಕ್ತಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಕೊನೆಯದಾಗಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಕುಡಿಯೋದು. ಸೊ ಹೀಗೆ ಮಾಡೋದ್ರಿಂದ ಇದು ನಿಮ್ಮ ಜೀರ್ಣ ಕ್ರಿಯೆಯನ್ನ ಸುಧಾರಿಸುತ್ತೆ, ದೇಹದ ವಿಷಕಾರಿ ಅಂಶವನ್ನ, ಟಾಕ್ಸಿಸಿಟಿ ನಮ್ಮ ದೇಹದಲ್ಲಿ ಏನಿರುತ್ತೆ ಅದನ್ನ ಹೊರ ಹಾಕುತ್ತೆ. ಆದ್ರೆ ನೆನ್ಪಿರ್ಲಿ, ಈ ಉಗುರು ಬೆಚ್ಚಗಿನ ನೀರ್ನ ಕುಡಿಬೇಕಂದ್ರೆ ನೀವು ಹಲ್ಲುಜ್ಜಿರ್ಬಾರ್ದು, ಹಲ್ಲುಜ್ಜೋಕ್ಕಿಂತ ಮುಂಚೆ. ಇದ್ರ ಅರ್ಥ ಹಿಂದಿನ ದಿನ ರಾತ್ರಿ ನೀವು ಯಾವಾಗ ಮಲ್ಗಕ್ ಹೋಗ್ತೀರೋ ಅದಕ್ಕಿಂತ ಮುಂಚೆ ಹಲ್ಲನ್ನ ನೀಟಾಗಿ ಉಜ್ಜಿ, ನಾಲಿಗೆಯನ್ನ ತೊಳೆದು, ಬಾಯನ್ನ ಸ್ವಚ್ಛವಾಗಿಟ್ಕೊಂಡು ಮಲಗ್ಬೇಕಾಗತ್ತೆ. ಮರುದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಹಲ್ಲುಜ್ಜೋಕ್ಕಿಂತ ಮುಂಚೆನೆ ಬೆಚ್ಚಗಿನ ನೀರ್ ಕುಡಿಯೋದ್ರಿಂದ ನಿಮ್ಮ ದೇಹದ ಒಳಗೆ ಗುಡ್ ಬ್ಯಾಕ್ಟೀರಿಯಾ, ನೆನ್ಪಿದ್ಯಾ? ಸೂಕ್ಷ್ಮ ಜೀವಿಗಳು ಪಾಠ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಗುಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ, ಒಳ್ಳೆಯ ಬ್ಯಾಕ್ಟೀರಿಯಾ. ಅದು ದೇಹದ ಒಳಗೆ ಹೋಗಿ ನಿಮ್ಮ ಜಠರವನ್ನ ಸೇರಿ ನಿಮ್ಮ ಗಟ್ ಹೆಲ್ತ್, ಕರುಳಿನ ಆರೋಗ್ಯವನ್ನ ಕಾಯುತ್ತೆ, ಕಾಪಾಡುತ್ತೆ. ಸೊ ಆದ್ರಿಂದ ಈ 5 ವಿಶೇಷವಾದಂತಹ ಟಿಪ್ ಅನ್ನ ನೀವು ಫಾಲೋ ಮಾಡ್ತೀರಾ ಅಂತ ಭಾವಿಸ್ತಾ, ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋದ್ಕಿಂತ ಮುಂಚೆ ಒಂದು 5 ಡಿಕ್ಟೇಷನ್ ವರ್ಡ್ಸ್ ಅನ್ನ ನಾನು ನಿಮ್ಗೆ ನೀಡ್ಬೇಕಾಗತ್ತೆ. ಬೇಗ ಮುಗಿಸ್ಬಿಡೋಣ, ನೆಕ್ಸ್ಟ್ ಟೀಚರ್ ಕಾಯ್ತಾ ಇದ್ದಾರೆ. ಇವತ್ತಿನ ಕ್ಲಾಸ್ ಅನ್ನ ಇನ್ನು 1 ನಿಮಿಷ ಎಕ್ಸ್ಟೆಂಡ್ ಮಾಡ್ತಾ ಬೇಗ ನೋಟ್ ಮಾಡ್ಕೊಳ್ಳಿ. ಮೊದಲು
ಕನ್ನಡ ಪದಗಳನ್ನ ಹೇಳ್ಬಿಡ್ತೀನಿ, ಅದಾದ ನಂತರ ಇಂಗ್ಲಿಷ್ ಪದಗಳನ್ನ ಹೇಳ್ತೀನಿ. ಓಕೆ, ಸೊ ಇದು ಈ ಪಾಠ ಹದಿಹರಿಯಕ್ಕೆ ಪ್ರವೇಶ ಪಾಠ ಆಗಿತ್ತು. ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ. ನಾವ್ ಹೇಳ್ದಂತಹ ಈ ಒಂದು ವಿಷಯಗಳನ್ನ ನೀವು ಫಾಲೋ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಈಗ ಬೇಗ ಡಿಕ್ಟೇಷನ್ ವರ್ಡ್ ಕಡೆಗೆ ಹೋಗೋಣ. ಮೊದಲನೇ ಪದ ಹೀಗಿದೆ, ಹಕ್ಕಿ. ಮೊದಲನೇ ಪದ ಹಕ್ಕಿ. ಎರಡನೇ ಪದ ಕೀಟ. ಎರಡನೆಯ ಪದ ಕೀಟ. ಮೂರನೇ ಪದ ಮೀನು. ಮೂರನೇ ಪದ ಮೀನು. ನಾಲ್ಕನೆಯ ಪದ ಸಸ್ತನ ಪ್ರಾಣಿ. ನಾಲ್ಕನೆಯ ಪದ ಸಸ್ತನ ಪ್ರಾಣಿ. ಸ ನೆಕ್ಸ್ಟ್ ಸ್ತನ, ಸಗೆ ಥವತ್ತು, ನ ಪ್ರಾಣಿ. ಐದನೇ ಪದ ಸರ್ಪ ಪ್ರಾಣಿ. ಐದನೇ ಪದ ಸರ್ಪ ಪ್ರಾಣಿ. ಓಕೆ, ಮೊದಲನೇ ಪದ ಕೀಟ, ಎರಡನೇ ಪದ ಹಕ್ಕಿ, ಮೂರನೇ ಪದ ಮೀನು, ನಾಲ್ಕನೆಯ ಪದ ಸಸ್ತನ ಪ್ರಾಣಿ, ಐದನೆಯ ಪದ ಸರ್ಪ ಪ್ರಾಣಿ. ಓಕೆ, ನೋಟ್ ಮಾಡ್ಕೊಂಡ್ರಾ? ಈಗ ಇಂಗ್ಲಿಷ್ ನಲ್ಲಿ ಬರ್ಕೊಳ್ಳಿ. ಇನ್ಸೆಕ್ಟ್. ಇನ್ಸೆಕ್ಟ್. ಎರಡನೇ ಪದ ಬರ್ಡ್. ಮೊದಲನೇ ಪದ ಇನ್ಸೆಕ್ಟ್, ಎರಡನೆಯ ಪದ ಬರ್ಡ್. ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಬೇಗ. ಇನ್ಸೆಕ್ಟ್, ಬರ್ಡ್. ಫಿಶ್. ಮೂರನೇ ಪದ ಫಿಶ್, ಫ ಇ ಶ್, ಫಿಶ್. ಫೋನಿಕ್ಸ್ ಸ್ವರದಲ್ಲಿ ಹೇಳಿದ್ದು. ನಾಲ್ಕನೇ ಪದ ಮ್ಯಾಮಲ್. ನಾಲ್ಕನೆಯ ಪದ ಮೆಲ್, ಮೆಲ್, ಮ್ಯಾಮಲ್. ಐದನೆಯ ಪದ ರೆಪ್ಟೈಲ್, ರೆಪ್ಟೈಲ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಇನ್ಸೆಕ್ಟ್, ಬರ್ಡ್, ಫಿಶ್, ಮ್ಯಾಮಲ್, ರೆಪ್ಟೈಲ್. ಇದಿಷ್ಟು ಇವತ್ತಿನ ಡಿಕ್ಟೇಷನ್ ವರ್ಡ್ ಆಗಿತ್ತು ಅಂಡ್ ಪಾಠವನ್ನ ಸಹ ಕಂಪ್ಲೀಟ್ ಮಾಡ್ಕೊಂಡ್ವಿ. ಕ್ಷಮೆ ಇರ್ಲಿ 3 ನಿಮಿಷ ಎಕ್ಸ್ಟ್ರಾ ತೆಗೆದುಕೊಂಡಿದ್ಕೆ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.